ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಸ್ವಲ್ಪ ದಿನ ನಮ್ಮ ಊರಿಗೆ ಹೋಗೋಣ ಅಂತ ಬಂದಿದ್ವಿ. ಬಂದಿದ್ದು ಫ್ಯೂ ಡೇಸಲ್ಲಿ ನಮ್ಮ ಬಾವ ಊರಲ್ಲಿ ಹಬ್ಬ ಇತ್ತು, ಸೊ ಅವ್ರಿಗೆ ಹೋಗೋಣ ಅಂತ ಹೊರಟ್ವಿ. ಅಲ್ಲೊಂದು ಶಸ್ತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು, ಬಿಕಾಸ್ ಅಲ್ಲಿ ಎತ್ತಿನ ಗಾಡಿ ಎಲ್ಲ ಇತ್ತು, ಟುಕು ಟುಕು ಬಂಡಿ ಎಲ್ಲ ಆಡಿದ್ಲು. ಜೊತೆಗೆ ಮೇಕೆ ಹಸು ಎಲ್ಲ ಸಿಕ್ತು ಅವಳಿಗೆ. ಅಂದರೆ ಈ ಥರ ಅವಳು ಆಟ ಆಡೋದಕ್ಕೆ ಮುಂಚೆ ಚಾನ್ಸ್ ಸಿಕ್ಕಿರಲಿಲ್ಲ, ಸೊ ಶಿ ವಾಸ್ ಸೋ ಹ್ಯಾಪಿ. ನಾವು ಊರಿಗೆ ಬರೋದೇ ಸುತ್ತಾಡೋದಕ್ಕೆ. ನಾವು ನೆಕ್ಸ್ಟ್ ಹೋಗಿದ್ದು ನಮ್ಮ ಅಮ್ಮ ಅವ್ರ ಊರಿಗೆ. ಮುಟ್ಬಾರ್ದಲ್ಲ. ಅವತ್ತು ಪೋಲಿಯೋ ಕ್ಯಾಂಪೇನ್ ನಡೀತಿತ್ತು. ನಾವು ಅಮ್ಮರ ಊರಲ್ಲಿ ಇದ್ದಿದ್ದರಿಂದ ನಾನು ಅಲ್ಲೇ ಪ್ರೈಮರಿ ಹೆಲ್ತ್ ಸೆಂಟರಲ್ಲಿ ಇವಳಿಗೆ ಪೋಲಿಯೋ ವ್ಯಾಕ್ಸಿನೇಷನ್ ಮಾಡಿಸಿದೆ. ಬಿಫೋರ್ ಡೂಯಿಂಗ್ ದ್ಯಾಟ್ ಇವ್ಳು ಪೀಡಿಯಾಟ್ರಿಷನ್ಗೆ ಒಂದು ಸತಿ ಕನ್ಸಲ್ಟ್ ಮಾಡೋಣ ಅಂತ ಕಾಲ್ ಮಾಡಿದ್ದೆ. ಅವ್ರೇನು ಹೇಳಿದ್ರು ಅಂದರೆ, ಬಿಫೋರ್ ಇವಳಿಗೆ ಆಲ್ರೆಡಿ ಕೊಟ್ಟಿದ್ದೀವಿ, ಬಟ್ ಫ್ರಮ್ ನೌ ಆನ್ ಗೌರ್ಮೆಂಟಲ್ಲಿ ಯಾವಾಗ ಕ್ಯಾಂಪೇನ್ ನಡೆಯುತ್ತೆ ಅವಾಗೆಲ್ಲ ಅವಳಿಗೆ ಕೊಡಿಸಿ ಅಂತ ಅವ್ರು ಹೇಳಿದ್ರು. ಶಸ್ತ್ರ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಅದು ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಬಟ್ ಇವಳದು ಸ್ವಲ್ಪ ಸ್ಲೋನೇ ಆಗೋಯ್ತು, ಬಿಕಾಸ್ ಇನಿಷಿಯಲ್ ಡೇಸಲ್ಲಿ ಅವಳಿಗೆ ನಾವೇನೋ ಫ್ಲೋ ಟೈಮ್ ಕೊಡಲಿಲ್ಲ. ಶಸ್ತ್ರ ನಮ್ಮ ಅಣ್ಣ ಮತ್ತು ಅವ್ರ ಮಗಳ ಜೊತೆ ಸಿಕ್ಕಾಪಟ್ಟೆ ಅಟ್ಯಾಚ್ ಆಗಿದ್ದಾಳೆ. ಅವ್ರ ಹತ್ರ ಹೋದ್ರೆ ನನ್ನ ಹತ್ರನೇ ಬರಲ್ಲ ಅಂತಾಳೆ. ಶಿ ಹ್ಯಾಡ್ ಎ ಗುಡ್ ಟೈಮ್ ವಿತ್ ದೆಮ್. ನೆಕ್ಸ್ಟ್ ಒಂದಿನ ನಮ್ಮ ಹೊಲದ ಹತ್ರ ಹೋಗೋಣ ಅಂತ ಹೊರಟ್ವಿ. ಇದು ನಮ್ಮ ಶಿರಾಯಿಂದ ಜಸ್ಟ್ 3 ಕಿಲೋಮೀಟರ್ಸ್ ಅಷ್ಟೇ ಇರೋದು. ನಮ್ಮ ಹೊಲದ ಹತ್ರ ಮುಂಚೆ ನಾನು ನಮ್ಮ ಅಕ್ಕ, ಅಪ್ಪಾಜಿ, ಅಮ್ಮ ಎಲ್ಲರೂ ಬರ್ತಿದ್ವಿ ಕಾಯಿ ಕೀಳ್ಸೋದಕ್ಕೆ. ಸೊ ಒನ್ ಡೇ ಫುಲ್ ಬಂದು ಇಲ್ಲಿ ಎಳ್ನೀರೆಲ್ಲ ಕುಟ್ಕೊಂಡು ಒನ್ ಡೇ ಫುಲ್ ಸ್ಪೆಂಡ್ ಮಾಡ್ತಿದ್ವಿ. ಚೆನ್ನಾಗಿರ್ತಿತ್ತು. ಅದೆಲ್ಲ ಗುಡ್ ಓಲ್ಡ್ ಡೇಸ್. ಬಟ್ ಇವಾಗ ಅವಳು ಬಿಸಿ, ನಾನು ಬಿಸಿ, ಸಿಗೋದೇ ಕಡಿಮೆ ಆಗೋಗಿದೆ. ಸೊ ಅಲ್ಲಿಗೆ ಹೋಗೋಣ ಅಂತ ಬಂದ್ವಿ. ಇಲ್ಲಿ ಸಂಗಮೇಶ್ವರ ಟೆಂಪಲ್ ಕೂಡ ಇದೆ. ನೀರು ಕೂಡ ತುಂಬಿತ್ತು. ನೋಡೋದಕ್ಕೆ ಚೆನ್ನಾಗೋಯ್ತು. ಶಸ್ತ್ರ ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ನಮ್ಮ ಮನೆ ಹತ್ರನೇ ಸೆಂಟ್ ಜೋಸೆಫ್ ಚರ್ಚ್ ಇದೆ. ಕ್ರಿಸ್ಮಸ್ ಸೆಲೆಬ್ರೇಷನ್ ಇತ್ತು, ಅಲ್ಲಿ ಹೋಗೋಣ ಅಂತ ಹೊರಟ್ವಿ. ಬೆಳಗ್ಗೆನೇ ನನ್ನ ಕಸಿನ್ ಸಿಸ್ಟರ್ಸ್ ಎಲ್ಲ ಬಂದಿದ್ದರು, ಲೈಕ್ ಚರ್ಚಿಗೆ ಕರ್ಕೊಂಡು ಹೋಗೋಣ ಶಸ್ತಾನ ಅಂತ. ಮಧ್ಯಾಹ್ನ ಅನಿಸುತ್ತೆ ಆ ಟೈಮಲ್ಲಿ ಚರ್ಚ್ ಕ್ಲೋಸ್ ಮಾಡಿದ್ರು. ಸೊ ನಾವು ಒಳಗಡೆ ಹೋಗೋದಕ್ಕಾಗಲಿಲ್ಲ. ಲೇಟ್ರ್ ಆನ್ ಈವ್ನಿಂಗ್ ಅರೌಂಡ್ 5 o'clock ಏನೋ ಓಪನ್ ಮಾಡಿದ್ರು, ಪ್ರೇಯರ್ ಎಲ್ಲ ಆದಮೇಲೆ. ಆ ಟೈಮಲ್ಲಿ ಶಸ್ತ್ರನ ಕರ್ಕೊಂಡು ಹೋದ್ವಿ. ಚೆನ್ನಾಗಿತ್ತು. ಶಸ್ತ್ರ ತುಂಬ ಇಷ್ಟಪಟ್ಟಳು. ಅಂದರೆ ಜನ ಜಾಸ್ತಿ ಇದ್ದರು. ಇವಳಿಗೆ ಜನ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಚೆನ್ನಾಗಿ ಸೋಷಲೈಸ್ ಆಗ್ತಾಳೆ, ಎಲ್ಲರ ಜೊತೆ ಚೆನ್ನಾಗಿ ಹೊಂದ್ಕೊತಾಳೆ. ಇವಳೇ ಎಲ್ಲರೂ ಮಾತಾಡಿಸ್ತಾಳೆ. ಸೊ ಅಲ್ಲಿ ಹೋಗಿ ಕ್ಯಾಂಡಲ್ ಹಚ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಕೂತು, ಮತ್ತು ನಮಗೆ ಗೊತ್ತಿರೋರೆಲ್ಲ ಸಿಕ್ಕಿದ್ರು, ಅವರೆಲ್ಲ ಮಾತಾಡಿಸ್ಕೊಂಡು ಬಂದ್ವಿ. ಮಾತಾಡ್ಸ್ತಿದ್ದಾಳೆ ಅವಳು. ಹಾಯ್ ಮಾಡಿ, ಹಾಯ್. ಕ್ರಿಸ್ಮಸ್ ಆಗಿ 2-3 ಡೇಸ್ಗೆ ನಾವು ಬೆಂಗಳೂರಿಗೆ ವಾಪಸ್ ಹೊರಡಬೇಕಿತ್ತು. ಸೊ ಅವರಪ್ಪ ಬರೋದಿತ್ತು. ಭರತ್ ಸ್ಯಾಟರ್ಡೆ ಬಂದ ನಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ. ಅಯ್ಯೋ
ಅಂತೆ ಯಾರದು ಆಫ್ಟರ್ ಲಾಂಗ್ ಟೈಮ್ ಇಷ್ಟು ದಿನ ನಮ್ಮ ಮನೇಲಿ ಇದ್ದಿದ್ದು ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಜೊತೆಗೆ ಶಸ್ತ್ರ ಆಲ್ಸೋ ಹ್ಯಾಡ್ ಎ ಗ್ರೇಟ್ ಟೈಮ್. ಇನ್ನು ಎಷ್ಟೊಂದು ಥಿಂಗ್ಸ್ ನಾನು ರೆಕಾರ್ಡ್ ಮಾಡೋದಕ್ಕಾಗಲಿಲ್ಲ, ಯಾವ್ದು ರೆಕಾರ್ಡ್ ಮಾಡೋಕ್ಕಾಗುತ್ತೆ ಅದೆಲ್ಲ ಹಾಕಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.